ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೂ ಅವಕಾಶ ಇಲ್ಲ, ಬ್ರಾಹ್ಮಣರಿಗೂ ಅವಕಾಶ ಇಲ್ಲ ಅನ್ನೋದು ಈ ಒಂದು ಸಚಿವ ಸಂಪುಟದಲ್ಲಿ ಗೊತ್ತಾಗಿದೆ. 1990ರ ನಂತರ ಈ ಒಂದು ಮುರಿದು ಬಿದ್ದಿದೆ ಪರಂಪರೆ. ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾಧಾನ್ಯತೆಯನ್ನೇ ಕೊಡ್ತಾ ಇಲ್ಲ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಎರಡನೇ ಹಂತದ ಸಂಪುಟ ವಿಸ್ತರಣೆ ಹಲವು ಗೊಂದಲಗಳ ನಡುವೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಗಿದಿದೆ. ಬೆಳಗ್ಗೆ 10 ಗಂಟೆವರೆಗೂ ಕೂಡ ಯಾರಿಗೆ ಸಚಿವ ಸ್ಥಾನ ಅಂತ ಹೇಳಿ ದೊಡ್ಡದಾಗಿ ಹೇಳ್ತಾ ಇದ್ರು. ಆದ್ರೆ ಗೊತ್ತಾಯ್ತು ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ. ಹಾಗೆ ಬ್ರಾಹ್ಮಣರಿಗೂ ಕೂಡ ಪ್ರಾಧಾನ್ಯತೆಯನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದಾಗ ದಿನೇಶ್ ಗುಂಡೂರಾವ್ ಅವರಿಗೆ ಬ್ರಾಹ್ಮಣ ಸಮುದಾಯದಿಂದ ಒಂದೇ ಒಂದು ಮಿನಿಸ್ಟರ್ ಗಿರಿಯನ್ನ ಕೊಟ್ಟಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಬಂದ ಮೇಲೆ ಅದು ಕೂಡ ಬ್ರಾಹ್ಮಣರಿಗಿಲ್ಲ. 30 ವರ್ಷಗಳ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಬ್ರಾಹ್ಮಣ ಸಮುದಾಯದ ಯಾರೊಬ್ಬರೂ ಕೂಡ ಮಂತ್ರಿ ಮಂಡಲದಲ್ಲಿ ಇಲ್ಲದೆ ಇರೋದು ಇದೇ ಮೊದಲು. ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಚಿವರಾಗಿದ್ರು. ಈ ಬಾರಿ ಅವರನ್ನ ಕಡೆಗಣಿಸಲಾಗಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ಲಿಕ್ಕಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಎರಡನೇ ಸಂಪುಟ ವಿಸ್ತರಣೆಯ ವೇಳೆಯಲ್ಲಿ ಸಾಮಾಜಿಕ ಸಮತೋಲನ, ಅಹಿಂದ ಮತ್ತು ಪ್ರಬಲ ಜಾತಿಗಳಾಗಿರುವಂತಹ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳ ಲೆಕ್ಕಾಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಪ್ರಾದೇಶಿಕ ಪ್ರಾತಿನಿಧ್ಯಕ್ಕೆ ಗಮನ ಕೊಟ್ಟಿಲ್ಲ ಅನ್ನುವಂತಹ ಕೂಗು ಕಾಂಗ್ರೆಸ್ನಲ್ಲಿ ಜೋರಾಗಿ ಕೇಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ 3-4 ಬಾರಿ ಶಾಸಕರಾದವರು ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ನೋಡ್ಲೇ ಇಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟೂ ಇಲ್ಲ. 1990ರಿಂದಲೂ ಕೂಡ ಒಬ್ಬರಾದ್ರೂ ಕೂಡ ಬ್ರಾಹ್ಮಣರು ಸಂಪುಟದಲ್ಲಿ ಇದ್ದೇ ಇರ್ತಿದ್ರು. ಸದ್ಯ ಹಿರಿಯ ನಾಯಕರಾಗಿರುವಂತಹ RV ದೇಶಪಾಂಡೆ ಅವರಿದ್ರು, ಅನುಭವಿಯಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರು. ಆದ್ರೆ ಇಬ್ರು ನಾಯಕರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದರಿಂದ ಕ್ಯಾಬಿನೆಟ್ನಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಪ್ರಾಧಾನ್ಯತೆ ಇಲ್ಲದಂತೆ ಆಗಿದೆ. 1990ರಿಂದಲೂ ಕೂಡ ಬಿಜೆಪಿ, ಕಾಂಗ್ರೆಸ್ ಅಥವಾ ಜೆಡಿಎಸ್ ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ಬ್ರಾಹ್ಮಣ ಸಮುದಾಯದ ಒಬ್ಬರಿಗಾದ್ರೂ ಕೂಡ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ರು. ಅದು ಆ ಒಂದು ಪರಂಪರೆ ಮುಂದುವರ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈಗ ಮುರಿದು ಬಿದ್ದಿದೆ. ಈಗ ಇದೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅನುಮೋದನೆ ಮಾಡಿ ಕಳಿಸಿದಂತಹ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ SC, ಪರಿಶಿಷ್ಟ ಪಂಗಡ ಅಂದ್ರೆ ST, ಇತರ ಹಿಂದುಳಿದ ವರ್ಗಗಳು OBC ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಮಣೆ ಹಾಕಲಾಗಿದೆ. ಹಿರಿಯ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ಸಿಗದೆ ಇರೋದು ಬ್ರಾಹ್ಮಣ ಸಮುದಾಯಕ್ಕೆ ಸೂಕ್ತ ಪ್ರಾಧಾನ್ಯತೆಯನ್ನು ನೀಡದೇ ಇರುವಂತೆ ಆಗಿದೆ. ಅದರ ಜೊತೆಗೆ ಮಹಿಳೆಯರಿಗೂ ಕೂಡ ಮರ್ಯಾದೆ ಕೊಡ್ತಾ ಇಲ್ಲ. ಮಹಿಳೆಯರು ಒಬ್ಬರಾದ್ರೂ ಕೂಡ ಸಂಪುಟದಲ್ಲಿ ಇರಲೇಬೇಕು. ಆದ್ರೆ ಮಹಿಳೆಯರನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸಿದೆ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀವಿ, ಮಹಿಳೆಯರನ್ನ ಸಬಲೆಯರನ್ನಾಗಿ ಮಾಡ್ತೀವಿ ಅಂತ ಹೇಳಿ. ಅದು ಮಾತಿಗೆ ಮಾತ್ರ ಅಂತ ಅನ್ನಿಸ್ತಾ ಇದೆ. ಈ ರೀತಿಯಾಗಿ ಜನರೇ ಹೇಳ್ತಾ ಇದ್ದಾರೆ. ನಿಮ್ಮ ಕ್ಯಾಬಿನೆಟ್ ನಲ್ಲಿ ಒಬ್ರಿಗೂ ಮಹಿಳೆಯರಿಗೆ ಅವಕಾಶ ಕೊಡ್ತಾ ಇಲ್ಲ, ನೀವು ಮಹಿಳೆಯರನ್ನ ಕಡೆಗಣಿಸ್ತಾ ಇದ್ದೀರಿ. ಅಂದ್ರೆ ಮಹಿಳೆಯರು ಪಾತ್ರೆ ತೊಳೆದು ಕಸ ಗುಡಿಸ್ಕೊಂಡು ಇರೋಕ್ ಮಾತ್ರ ಸೀಮಿತನ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಾನತೆ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜಕೀಯ ಮಾಡೋಕೆ ಬರೋದಿಲ್ವಾ ಹೆಣ್ಮಕ್ಳಿಗೆ? ಹೆಣ್ಮಕ್ಳನ್ನ ಕ್ಯಾಬಿನೆಟ್ ಅಲ್ಲಿ ಯಾಕೆ ಸೇರಿಸ್ಕೊಂಡಿಲ್ಲ? ಇದೇ ಪ್ರಶ್ನೆ ಈಗ ಜೋರಾಗಿ ನಡೀತಾ ಇದೆ. ನಿಮ್ಗೇನನ್ಸುತ್ತೆ? ಹೆಣ್ಮಕ್ಳನ್ನ ಕಡೆಗಣಿಸಿದ ಕಾಂಗ್ರೆಸ್ ಸರ್ಕಾರ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ಸ್ಪೆಷಲ್ ನ್ಯೂಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.